ಸ್ನೇಹಿತರೆ, ಕಳೆದೊಂದು ದಶಕದಲ್ಲಿ ಕ್ರಿಕೆಟ್ ಅಲ್ಲಿ ಏನಾದರೂ ದೊಡ್ಡ ಬೆಳವಣಿಗೆ ಆಗಿದೆ ಅಂದ್ರೆ ಅದ್ಯಾವುದು ಗೊತ್ತಾ? ಅಫ್ಘಾನಿಸ್ತಾನದ ಕ್ರಿಕೆಟ್ನ ಉದಯ. ಯಾವುದೋ ಗುಡ್ಡಗಾಡಲಿದ್ದ ಟೀಮ್ ಇವತ್ತು T20 ವಿಶ್ವಕಪ್ನಲ್ಲಿ 4 ಬಲಿಷ್ಠ ತಂಡಗಳಲ್ಲಿ ಒಂದಾಗಿ ಸೆಮಿಫೈನಲ್ ಆಡ್ತಾ ಇದೆ. ಈ ಮಹತ್ ಸಾಧನೆಯಲ್ಲಿ ಅಫ್ಘಾನ್ ಕ್ರಿಕೆಟಿಗರ ಪರಿಶ್ರಮ ಅಪಾರವಾಗಿದ್ರೂ ಕೂಡ ಅಫ್ಘಾನಿಸ್ತಾನದ ಜನರಿಗೆ, ಆ ಕ್ರಿಕೆಟಿಗರಿಗೆ ಬೆನ್ನಿಗೆ ಶಕ್ತಿಯಾಗಿ ನಿಂತಿದ್ದು ಭಾರತ. ಇದೇ ಕಾರಣಕ್ಕೆ ಇವತ್ತು ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ತಾಲಿಬಾನ್ನ ಪೊಲಿಟಿಕಲ್ ಹೆಡ್ ಸುಹೇಲ್ ಶಹೀನ್ ಭಾರತಕ್ಕೆ ಥ್ಯಾಂಕ್ಸ್, ಈ ಸಪೋರ್ಟ್ಗೆ ಅಂತ ಓಪನ್ ಆಗಿ ಧನ್ಯವಾದ ಅರ್ಪಿಸಿದ್ದಾರೆ. ಹಾಗಿದ್ರೆ ಅಫ್ಘಾನ್ ಕ್ರಿಕೆಟ್ಗೆ ಭಾರತ ಯಾವ್ಯಾವ ಹಂತದಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತು ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಕ್ರಿಕೆಟ್ ಕಿಟ್ ಕೊಟ್ಟಿದ್ದ ಭಾರತ. ಸ್ನೇಹಿತರೆ, ಅಫ್ಘಾನಿಸ್ತಾನ ಕ್ರಿಕೆಟ್ನ ಸಾಧನೆ ಯಾವ ಅಚ್ಚರಿಗೂ ಕಮ್ಮಿ ಇಲ್ಲ. 2017ರಲ್ಲಿ ಅಫ್ಘಾನಿಸ್ತಾನಕ್ಕೆ ಪೂರ್ಣ ಪ್ರಮಾಣದ ICC ಮೆಂಬರ್ಶಿಪ್ ಸಿಕ್ಕಿತ್ತು. ಆದ್ರೆ ಈಗ 2024 ಅನ್ನುವಷ್ಟರಲ್ಲಿ, ಅಂದ್ರೆ ಕೇವಲ 7 ವರ್ಷಗಳಲ್ಲಿ ವಿಶ್ವಕಪ್ ಸೆಮಿಫೈನಲ್ಗೆ ನುಗ್ಗಿ ಆಗಿದೆ. ತನ್ನ ನೆಲದಲ್ಲಿ ಒಂದು ಅಂತಾರಾಷ್ಟ್ರೀಯ ಪಂದ್ಯವನ್ನೇ ಆಡದ ತಂಡ ವಿಶ್ವಕಪ್ ಗೆಲುವಿನ ಹೊಸ್ತಿಲಲ್ಲಿದೆ. ಮೊದಲನೇದಾಗಿ ಇದಕ್ಕೆ ಒಂದು ಸಣ್ಣ ಕ್ರೆಡಿಟ್ ಅನ್ನ ನಾವು ಪಾಕಿಸ್ತಾನಕ್ಕೂ ಕೊಡಬೇಕಾಗತ್ತೆ. ಯಾಕಂದ್ರೆ ಈ ಅಫ್ಘಾನಿಸ್ತಾನಕ್ಕೆ ಕ್ರಿಕೆಟ್ನ ರುಚಿಯನ್ನ ಹಚ್ಚಿದ್ದೇ ಪಾಕಿಸ್ತಾನ. 1978ರಲ್ಲಿ ಕಾಬೂಲ್ನಲ್ಲಿ ಸೋವಿಯತ್ ರಷ್ಯಾ ಬೆಂಬಲಿತ ಕಮ್ಯುನಿಸ್ಟ್ ಸರ್ಕಾರ ಬಂದಾಗ ಬಹಳ ಜನ ಅಫ್ಘಾನಿಗಳು ಪಾಕಿಸ್ತಾನಕ್ಕೆ ಓಡ್ ಹೋದ್ರು ನಿರಾಶ್ರಿತರಾಗಿ. ಈ ವೇಳೆ ಪೇಶಾವರ್ ಸುತ್ತಮುತ್ತ ಅಫ್ಘಾನಿಸ್ತಾನದವರಿಗೆ ಕ್ರಿಕೆಟ್ ಹುಚ್ಚು ಹತ್ಕೊಳ್ತು ಪಾಕಿಸ್ತಾನದವರಿಂದ. ಪಾಕಿಸ್ತಾನ ತನ್ನ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಕೆಳ ಹಂತದ ಡಿವಿಷನ್ ಲೀಗ್ಗಳಲ್ಲಿ ಅಫ್ಘಾನಿಸ್ತಾನದ ಜನರಿಗೆ ಆಡೋಕೆ ಅವಕಾಶ ಕೊಡುತ್ತೆ, ಅಫ್ಘಾನಿಸ್ತಾನ ಟೀಮ್ಗೂ ಆಡೋಕೆ ಅವಕಾಶ ಕೊಡುತ್ತೆ. ಆದ್ರೆ 2000 ನಂತರ ಪಾಕ್ ನಲ್ಲಿ ಅಫ್ಘಾನಿಸ್ತಾನದವರ ಮೇಲೆ ಶೋಷಣೆ ಶುರುವಾಗುತ್ತೆ. ಇದು ಕ್ರಿಕೆಟ್ ನಲ್ಲೂ ಕೂಡ ಪ್ರಕಟ ಆಗುತ್ತೆ. ಆದ್ರೆ ಅಷ್ಟರಲ್ಲಾಗಲೇ ಅಫ್ಘಾನಿಗಳು ವಾಪಸ್ ಹೋಗೋಕೆ ಶುರು ಮಾಡಿರ್ತಾರೆ. ಇಂಥದ್ರಲ್ಲಿ ಪಾಕ್ ಅಫ್ಘಾನ್ ಆಟಗಾರರಿಗೆ ಹೆಚ್ಚಿನ ಚಾನ್ಸ್ ಕೊಡದೇ ಇದ್ದಾಗ ಅಫ್ಘಾನಿಗಳು ಭಾರತದ ಕಡೆಗೆ ಮುಖ ಮಾಡ್ತಾರೆ. 2002ರ ಮೇನಲ್ಲಿ ಅಫ್ಘಾನಿಸ್ತಾನ ಕ್ರಿಕೆಟ್ ಅಸೋಸಿಯೇಷನ್ ನ ವ್ಯಕ್ತಿಯೊಬ್ಬರು ಅಂದಿನ ಭಾರತದ ರಾಯಭಾರಿ ವಿವೇಕ್ ಕಾಡ್ಜು ಅವರಿಗೆ ಕ್ರಿಕೆಟ್ ಕಿಟ್ ಬೇಕು ಅಂತ ಕೇಳ್ತಾರೆ. ವಿವೇಕ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಬಹುತೇಕ ಎಲ್ಲ ಸ್ಪೋರ್ಟ್ಸ್ ಅನ್ನ ಬ್ಯಾನ್ ಮಾಡಲಾಗಿತ್ತು. ಅಲ್ಲದೆ ಅಫ್ಘಾನಿಗಳಿಗೆ ಹೆಚ್ಚಾಗಿ ಫುಟ್ಬಾಲ್, ಬಾಡಿ ಬಿಲ್ಡಿಂಗ್, ರೆಸ್ಲಿಂಗ್ ಹಾಗೂ ಅವರ ಸಾಂಪ್ರದಾಯಿಕ ಕ್ರೀಡೆ ಬುಜ್ಕಾಶಿಯಲ್ಲಿ ಇಂಟ್ರೆಸ್ಟ್ ಇರೋದು ಎಲ್ರಿಗೂ ಗೊತ್ತಿತ್ತು. ಆದ್ರೆ ಇವರು ಕ್ರಿಕೆಟ್ ರುಚಿ ಯಾವಾಗ ಹತ್ಕೊಳ್ತಪ್ಪ ಅಂತ ವಿವೇಕ್ಗೆ ಆಶ್ಚರ್ಯ ಆಯ್ತು. ಕೇಳ್ತಾರೆ ಅವರು ಅವಾಗ. ಆಗ ಆ ವ್ಯಕ್ತಿ ಪಾಕಿಸ್ತಾನದ ನಿರಾಶ್ರಿತ ಶಿಬಿರಗಳಲ್ಲಿ ಕಲ್ತಿದ್ದಾರೆ ನಮ್ಮವರು ಕ್ರಿಕೆಟ್, ಜೊತೆಗೆ ಈಗ ಪಾಕ್ ಹೆಚ್ಚು ಸಪೋರ್ಟ್ ಮಾಡ್ತಾ ಇಲ್ಲ, ಕೊಡಿ ಅಂತ ಕೇಳ್ತಾರೆ ಕಿಟ್. ಆ ನಂತರ ವಿವೇಕ್ ಅವರು ದಿಲ್ಲಿಯಿಂದ ಕಾಬೂಲ್ಗೆ 20 ಕ್ರಿಕೆಟ್ ಕಿಟ್ಗಳನ್ನ ತರಿಸಿಕೊಡ್ತಾರೆ. ಅಲ್ಲಿಂದ ಹೊಸ ಸಂಬಂಧ ಆರಂಭ ಆಗುತ್ತೆ. ಬಳಿಕ 2010-13ರಲ್ಲಿ ಅಂಬಾಸಿಡರ್ ಆಗಿದ್ದ ಗೌತಮ್ ಮುಖೋಪಾಧ್ಯಾಯ ಅವ್ರಿಗೂ ಕೂಡ ಇದೇ ರೀತಿ ರಿಕ್ವೆಸ್ಟ್ ಬಂದಿತ್ತು. ಆದ್ರೆ 2013ರಲ್ಲಿ ರಾಯಭಾರಿಯಾಗಿ ಚಾರ್ಜ್ ವಹಿಸಿಕೊಂಡ ಅಮರ್ ಸಿನ್ಹಾ ಅವರು ಅಫ್ಘಾನ್ ಕ್ರಿಕೆಟ್ಗೆ ಹೆಲ್ಪ್ ಮಾಡೋದ್ರಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. ಅಫ್ಘಾನಿಗಳಿಗೆ ತವರಾದ ಭಾರತ. ಯಾವುದೇ ಒಂದು ದೇಶದಲ್ಲಿ ಕ್ರಿಕೆಟ್ ನೆಲೆಯೂರಬೇಕು ಅಂದ್ರೆ ಅಥವಾ ಕ್ರಿಕೆಟ್ ನಲ್ಲಿ ಆ ದೇಶ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಉತ್ತಮ ಗುಣಮಟ್ಟದ ಗ್ರೌಂಡ್ ಅನಿವಾರ್ಯ. ಈ ವಿಚಾರದಲ್ಲಿ ಅಫ್ಘಾನಿಸ್ತಾನ ಅತ್ಯಂತ ನತದೃಷ್ಟ ದೇಶ. ಯಾಕಂದ್ರೆ ನೀರು, ಆಸ್ಪತ್ರೆ, ಶಾಲೆಯಂತ ಮೂಲ ಸೌಕರ್ಯಗಳೇ ಇಲ್ಲದ ದೇಶದಲ್ಲಿ ಕ್ರಿಕೆಟ್ ಗ್ರೌಂಡ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ? ರೋಡ್ ಸೈಡಲ್ಲಿ ಗಲ್ಲಿ ಕ್ರಿಕೆಟ್ ಆಡಿದ್ರೆ ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ಕ್ರಿಕೆಟ್ ಆಡೋಕೆ ಆಗಲ್ಲ. ಪ್ರೊಫೆಷನಲ್ ಕ್ರಿಕೆಟ್ ಗ್ರೌಂಡ್ ಬೇಕು. ಅದಿಲ್ಲ. ಒಂದು ವೇಳೆ ಇದ್ರೂ ಕೂಡ ಉಗ್ರರ ನೆರಳಿನಲ್ಲಿರೋ ದೇಶದಲ್ಲಿ ಯಾರು ತಾನೇ ಬಂದು ಕ್ರಿಕೆಟ್ ಆಡ್ತಾರಲ್ಲಿಗೆ. ಇಂಥದರಲ್ಲಿ ಭಾರತ ಅಫ್ಘಾನಿಸ್ತಾನಕ್ಕೆ ತವರು ನೆಲವಾಗಿ ಸಹಾಯ ಮಾಡಿದೆ. ಆರಂಭದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಶ್ರಫ್ ಘನಿ ಅವರ ಪ್ರಜಾಪ್ರಭುತ್ವ ಸರ್ಕಾರ ಇದ್ದಾಗ ಭಾರತ ಕಂದಹರ್ನಲ್ಲಿ ಸ್ಟೇಡಿಯಂ ಕಟ್ಟೋಕೆ $1 ಮಿಲಿಯನ್ ಕೊಡೋದಾಗಿ ಅನೌನ್ಸ್ ಮಾಡಿತ್ತು. ಇದರಲ್ಲೂ ಕೂಡ ಅಮರ್ ಸಿನ್ಹಾ ಪಾತ್ರ ಇದೆ ಅಂತ ಹೇಳಲಾಗುತ್ತೆ. BCCIನಲ್ಲಿದ್ದ ರಾಜೀವ್ ಶುಕ್ಲಾ ಅನುರಾಗ್ ಠಾಕೂರ್ ಜೊತೆ ಮಾತನಾಡಿ ಈ ಹೂಡಿಕೆ ಮಾಡೋಕೆ ಒಪ್ಪಿಸಿದ್ರು. ಅಲ್ಲದೆ ಈ ಗ್ರೌಂಡ್ ನಿರ್ಮಾಣ ಆಗುವವರೆಗೂ ಗ್ರೇಟರ್ ನೋಯ್ಡಾದಲ್ಲಿರೋ ಶಹೀದ್ ವಿಜಯ್ ಸಿಂಗ್ ಪಾಟೇಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮೈದಾನವನ್ನ ಅಫ್ಘಾನಿಸ್ತಾನಕ್ಕೆ ಟೆಂಪರರಿ ಹೋಮ್ ಗ್ರೌಂಡ್ ಆಗಿ ಕೊಟ್ಟುಬಿಟ್ಟಿದ್ರು. ಅಫ್ಘಾನಿಸ್ತಾನ ಇಲ್ಲಿ 5 ODI ಹಾಗೂ 2 T20 ಪಂದ್ಯಗಳನ್ನು ಆಡಿದೆ. ಆನಂತರ ಟೆಸ್ಟ್ ಮಾನ್ಯತೆ ಸಿಕ್ಕ ಮೇಲೆ 2018ರಲ್ಲಿ ಡೆಹ್ರಾಡೂನ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನ ಕೊಡಲಾಯಿತು ಅವರಿಗೆ. ಇಲ್ಲೂ ಕೂಡ ಅಫ್ಘಾನಿಸ್ತಾನ 1 ಟೆಸ್ಟ್ ಪಂದ್ಯ ಹಾಗೂ 5 ODI 3 T20 ಪಂದ್ಯಗಳನ್ನು ಆಡಿದೆ. ಸದ್ಯ 2019ರ ನಂತರ ಲಕ್ನೋದ ಎಕಾನಾ ಕ್ರಿಕೆಟ್ ಸ್ಟೇಡಿಯಂ ರಶೀದ್ ಬಳಗಕ್ಕೆ ತವರು ಮೈದಾನ ಆಗಿದೆ. ರಶೀದ್ ನಬಿಗೆ ಭಾರತದ ಗುರು. ಕೇವಲ ಮೈದಾನ ಅಷ್ಟೇ ಅಲ್ಲ, ಭಾರತ ಅಫ್ಘಾನಿಸ್ತಾನಕ್ಕೆ ಕ್ರಿಕೆಟ್ ವಿದ್ಯೆಯನ್ನ ಕೂಡ ಧಾರೆ ಎರೆದಿದೆ. ಭಾರತದ ಕೋಚ್ಗಳು ರಶೀದ್ ತಂಡಕ್ಕೆ ಕ್ರಿಕೆಟ್ ಹೇಳಿಕೊಟ್ಟಿದ್ದಾರೆ. ಉಮೇಶ್ ಪತ್ವಾಲ್, ಲಾಲ್ ಚಂದ್ ರಜಪೂತ್, ಮನೋಜ್ ಪ್ರಭಾಕರ್, ಅಜಯ್ ಜಡೇಜಾ ಬೇರೆ ಬೇರೆ ಅವಧಿಯಲ್ಲಿ ಅಫ್ಘಾನಿಸ್ತಾನದ ಟೀಮ್ಗೆ ಕೋಚ್ಗಳಾಗಿ ಕೆಲಸ ಮಾಡಿದ್ದಾರೆ.
2016ರಲ್ಲಿ ಲಾಲ್ ಚಂದ್ ಅವರ ಅವಧಿಯಲ್ಲಿ ಅಫ್ಘಾನಿಸ್ತಾನ ಮೊದಲ ಬಾರಿಗೆ ODIನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಬೀಟ್ ಮಾಡಿತ್ತು. ಅಲ್ಲದೆ ಇದೇ ಅವಧಿಯಲ್ಲಿ ICCಯ ಪೂರ್ಣ ಪ್ರಮಾಣದ ಮೆಂಬರ್ಶಿಪ್ ಪಡೆದು ಟೆಸ್ಟ್ ಪ್ಲೇಯಿಂಗ್ ತಂಡವಾಗಿ ಬಡ್ತಿ ಹೊಂದಿತ್ತು. ಅಜಯ್ ಜಡೇಜಾ ಅವರು ಕಳೆದ ವರ್ಷ ಭಾರತದಲ್ಲಿ ನಡೆದ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ತಂಡಕ್ಕೆ ಮೆಂಟರ್ ಆಗಿದ್ರು. ಈ ವೇಳೆ ಅಫ್ಘಾನಿಸ್ತಾನದ ಬ್ಯಾಟಿಂಗ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿರೋದು ಕಂಡುಬಂತು. ಕೆಲವು ವರದಿಗಳ ಪ್ರಕಾರ ಜಡೇಜಾ ಮೆಂಟರ್ ಆಗಿದ್ದಕ್ಕೆ ಅಫ್ಘಾನ್ ಕ್ರಿಕೆಟ್ ಬೋರ್ಡ್ನಿಂದ ₹1 ಸ್ಯಾಲರಿ ಪಡೆದಿರಲಿಲ್ಲ. ಬದಲಾಗಿ ಮ್ಯಾಚ್ ಗೆದ್ರೆ ಅದೇ ನನಗೆ ಸಂಭಾವನೆ ಅಂತ ಹೇಳಿದ್ರಂತೆ. ಹೀಗೆ ಅಫ್ಘಾನ್ ತಂಡ ಕಟ್ಟುವಲ್ಲಿ ಭಾರತ ಎಲ್ಲ ರೀತಿಯಲ್ಲೂ ಸಹಾಯದ ಧಾರೆ ಎರೆದಿದೆ. IPLನಲ್ಲಿ ಅವಕಾಶ. ಭಾರತ ನಾನಾ ರೀತಿ ಹೆಲ್ಪ್ ಮಾಡಿದೆ ಅಂತ ನಿಮಗೆ ಇದುವರೆಗೂ ಹೇಳ್ತಾ ಬಂದ್ವಿ. ಆದ್ರೆ ಅತಿ ದೊಡ್ಡ ಹೆಲ್ಪ್ ಏನ್ ಗೊತ್ತಾ ಭಾರತದಿಂದ ಅವ್ರಿಗೆ ಸಿಕ್ಕಿದ್ದು? IPL 2017ರಲ್ಲಿ 18ರ ಹರೆಯದ ರಶೀದ್ ಖಾನ್ರನ್ನ ಸನ್ ರೈಸರ್ಸ್ ಹೈದರಾಬಾದ್ ₹4 ಕೋಟಿ ಖರೀದಿ ಮಾಡಿದಾಗ ಅಫ್ಘಾನ್ ಕ್ರಿಕೆಟ್ನ ಇತಿಹಾಸ ಚೇಂಜ್ ಆಗಿಬಿಡ್ತು. ರಾತ್ರೋರಾತ್ರಿ ರಶೀದ್ ಖಾನ್ ಅಫ್ಘಾನಿಸ್ತಾನದ ಹೀರೋ ಆಗ್ಬಿಟ್ರು. ವಿಶ್ವ ಕ್ರಿಕೆಟ್ನಲ್ಲೂ ಕೂಡ ಅಫ್ಘಾನಿಸ್ತಾನ ಒಂದು ಪುಟ್ಟ ಹೆಜ್ಜೆ ಇಡೋಕೆ ಸಾಧ್ಯ ಆಯಿತು. ರಶೀದ್ ಸ್ಫೂರ್ತಿಯಿಂದ ಅಫ್ಘಾನಿಸ್ತಾನದಲ್ಲಿ ಸ್ಪಿನ್ ಫ್ಯಾಕ್ಟರಿ ಓಪನ್ ಆಯಿತು. ಬಂದೂಕು ಹಿಡಿತಾ ಇದ್ದ ಯುವಕರೆಲ್ಲ ಬ್ಯಾಟ್ ಹಿಡಿದ್ರು, ಬಾಲ್ ಹಿಡಿದ್ರು. ಆನಂತರ ಮೊಹಮ್ಮದ್ ನಬಿ, ನೂರ್ ಅಹಮದ್, ನವೀನ್ ಉಲ್ ಹಕ್, ಮುಜಿಬುರ್ ರಹಮಾನ್, ರಹಮಾನುಲ್ಲಾ ಗುರ್ಬಾಸ್, ಫಜಾಕ್ ಫರೂಕಿ, ಅಜ್ಮತುಲ್ಲಾ ಒಮ್ರಾಜಿ, ಗುಲ್ಬುದ್ದೀನ್ ನಾಯಿಬ್ ಹೀಗೆ ಸಾಲು ಸಾಲು ಅಫ್ಘಾನ್ ಆಟಗಾರರಿಗೆ ಭಾರತದ IPL ಜಾಗ ಕೊಡ್ತಾ ಹೋಯಿತು. ಅದಕ್ಕೆ ತಕ್ಕಂತೆ ಅಫ್ಘಾನ್ ಆಟಗಾರರು ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನು ತೋರ್ತಾನೆ ಬಂದರು. ಆದರೆ ಈ ರೀತಿ ವಿಶ್ವ ದರ್ಜೆಯ ಆಟಗಾರರೊಂದಿಗೆ ಆಡ್ತಾ ಬಂದಿದ್ದರಿಂದ ಅಫ್ಘಾನ್ ಆಟಗಾರರ ಆಟ, ಟೆಂಪರಮೆಂಟ್ ಹಾಗೂ ಆ ಸ್ಕಿಲ್ಸ್, ಆ ಮೈಂಡ್ಸೆಟ್ ಎಲ್ಲವೂ ವರ್ಲ್ಡ್ ಕ್ಲಾಸ್ಗೆ ರೀಚ್ ಆಗ್ತಾ ಹೋಯಿತು. ಅಂದಹಾಗೆ ಭಾರತ ಅಫ್ಘಾನಿಸ್ತಾನಕ್ಕೆ ಇಷ್ಟೆಲ್ಲ ಸಹಾಯ ಮಾಡೋದರ ಹಿಂದೆ ಭಾರತದ ಡಿಪ್ಲೊಮಸಿ ಕೂಡ ಇದೆ. ಪಾಕ್ ಬಗ್ಗು ಬಡಿಯೋಕೆ ಭಾರತಕ್ಕೆ ಅಫ್ಘಾನಿಸ್ತಾನ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಘಾನಿಸ್ತಾನ ಭಾರತಕ್ಕೆ ಸಪೋರ್ಟ್ ಕೊಡದೇ ಇದ್ರೂ ಕೂಡ ಪಾಕ್ ಪರ ವಾಲಬಾರದು. ಅಲ್ಲದೆ ಪ್ರಾದೇಶಿಕ ಶಾಂತಿ ಕಾಪಾಡೋದ್ರಲ್ಲೂ ಕೂಡ ಭಾರತದ ಪಾತ್ರ ಇದೆ. ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸುವಂತೆ ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಆದರೆ ಅಫ್ಘಾನಿಸ್ತಾನ ಜನ, ಅದರಲ್ಲೂ ಅಲ್ಲಿನ ತಾಲಿಬಾನ್ ಆಡಳಿತ ಇದುವರೆಗೂ ಜಾಗತಿಕ ರಾಷ್ಟ್ರಗಳನ್ನು ನುಸುಳುಕೋರರು, ದಾಳಿಕೋರರು ಅಂತ ನೋಡ್ತಾ ಇದ್ರು. ಹೀಗಾಗಿ ಬೇಗ ಬೇರೆಯವರೊಂದಿಗೆ ಬೆರೀತಾ ಇರಲಿಲ್ಲ, ರಾಜತಾಂತ್ರಿಕ ಸಂಬಂಧಗಳನ್ನು ಇಟ್ಕೊಳ್ತಾ ಇರಲಿಲ್ಲ. ಹೀಗಾಗಿ ಭಾರತ ಕ್ರಿಕೆಟ್ ಡಿಪ್ಲೊಮಸಿಯ ದಾಳವನ್ನು ಉರುಳಿಸಿ ಅಫ್ಘಾನಿಸ್ತಾನವನ್ನು ಹತ್ತಿರ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಅಫ್ಘಾನಿಸ್ತಾನಕ್ಕೆ ಇಷ್ಟು ಬೇಗ ಟೆಸ್ಟ್ ಮಾನ್ಯತೆ ಸಿಕ್ತು. ಅಲ್ಲದೆ ಸಾಮಾನ್ಯವಾಗಿ ಭಾರತ ಸಣ್ಣ ತಂಡಗಳಿಗೆ ಭಾರತದಲ್ಲಿ ಅದರಲ್ಲೂ ಕೂಡ ಟೆಸ್ಟ್ ಆಡೋಕ್ಕೆ ಅವಕಾಶ ಕೊಡಲ್ಲ. ಬಾಂಗ್ಲಾಗೆ 2000ನೇ ಇಸವಿಯಲ್ಲೇ ಟೆಸ್ಟ್ ಮಾನ್ಯತೆ ಸಿಕ್ಕರೂ ಕೂಡ ಭಾರತದಲ್ಲಿ ಒಂದು ಟೆಸ್ಟ್ ಆಡೋಕ್ಕೆ ಅವಕಾಶ ಸಿಕ್ಕಿದ್ದು 2017ರಲ್ಲಿ. ಅಂಥದ್ರಲ್ಲಿ ಅಫ್ಘಾನಿಸ್ತಾನದ ಮೊದಲ ಟೆಸ್ಟ್ ಪಂದ್ಯವನ್ನು ಭಾರತ ಬೆಂಗಳೂರಲ್ಲಿ ನಡೆಸಿತ್ತು. ಅಫ್ಘಾನಿಸ್ತಾನಕ್ಕೆ ರೆಡ್ ಕಾರ್ಪೆಟ್ ಹಾಸಿತ್ತು. ಕೇವಲ ಇದಿಷ್ಟೇ ಅಂತಲ್ಲ, ಹಲವಾರು ರೀತಿಯಲ್ಲಿ ಭಾರತ ಅಫ್ಘಾನಿಸ್ತಾನಕ್ಕೆ ಅಭಯ ಹಸ್ತವನ್ನು ನೀಡಿದೆ. ಭಾರತ ಇರಲಿಲ್ಲ ಅಂದಿದ್ರೆ ತಾಲಿಬಾನ್ ಅಧಿಕಾರಕ್ಕೆ ಬಂದ ತಕ್ಷಣ ಇಂಗ್ಲೆಂಡ್, ಆಸ್ಟ್ರೇಲಿಯಾ ಎರಡೂ ಸೇರಿಕೊಂಡು ಅಫ್ಘಾನ್ ತಂಡವನ್ನು ಕ್ರಿಕೆಟ್ನಿಂದಲೇ ಬ್ಯಾನ್ ಮಾಡಿಬಿಡ್ತಾ ಇದ್ರು. ಈಗಲೂ ಕೂಡ ತಾಲಿಬಾನಿಗಳು ಮಹಿಳಾ ಕ್ರಿಕೆಟ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅಫ್ಘಾನಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸರಣಿ ಆಡ್ತಾ ಇಲ್ಲ ಅವರು. ಆದರೆ ICCಯಲ್ಲಿ ಭಾರತದ ಆಧಿಪತ್ಯ ಇರೋದ್ರಿಂದ, ಕ್ರಿಕೆಟ್ನ ಬಿಗ್ ಡ್ಯಾಡಿ ಭಾರತ ಆಗಿರೋದ್ರಿಂದ ಅಫ್ಘಾನಿಸ್ತಾನಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ಭಾರತ ನೋಡಿಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನದ ರೈಸ್ ಹಿಂದೆ ಭಾರತದ ಪಾತ್ರ ಏನಿತ್ತು ಅಂತ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಹಾಗಂತ ಕೇವಲ ಭಾರತದ ಹೆಲ್ಪ್ ಒಂದರಿಂದಲೇ ಅಫ್ಘಾನಿಸ್ತಾನ ಬೆಳೆದಿದೆ ಅಂತಲ್ಲ, ಅವರ ಆಟಗಾರರ ಪರಿಶ್ರಮ, ಸ್ಕಿಲ್, ಟ್ಯಾಲೆಂಟ್ಗೆ ಭಾರತ ಒಂದಷ್ಟು ಎಕ್ಸ್ಟ್ರಾ ಎನರ್ಜಿ ಬೂಸ್ಟರ್ ಥರ ಕೆಲಸ ಮಾಡಿದೆ. ಭಾರತ ಈ ಹೆಲ್ಪ್ ಮಾಡಿಲ್ಲ, ಪೂರಕ ವಾತಾವರಣ ಸೃಷ್ಟಿ ಮಾಡಿ ಕೊಡಲಿಲ್ಲ ಅಂದಿದ್ರೆ ಹೆಚ್ಚಿನ ಆಟಗಾರರು ಅಲ್ಲಿ ಆಟಗಾರರೇ ಆಗ್ತಾ ಇರಲಿಲ್ಲ, ಬಂಡುಕೋರರಾಗಿರ್ತಾ ಇದ್ರು. ಅದನ್ನು ತಡೆಯುವಲ್ಲಿ ಭಾರತ ಯಶಸ್ವಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.